ನಿಮ್ಗೆ BP ಶುಗರ್ ಇದೆಯಾ, ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಸಮುದಾಯದವರಿಗೂ ಸಮಾನವಾಗಿ ಅವಕಾಶ ಕಲ್ಪಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷ ಗೋ ರಮೇಶ್ ಗೌಡ ಆಗ್ರಹಿಸಿದ್ದಾರೆ. 75 ವರ್ಷ ಪೂರೈಸುತ್ತಿರುವ ಸಂಘದಲ್ಲಿ ಜಿಲ್ಲೆಯ ಲಕ್ಷಾಂತರ ಒಕ್ಕಲಿಗರಿದ್ದರೂ ಕೇವಲ 5,000 ಸದಸ್ಯರು ಮಾತ್ರ ಇದ್ದಾರೆ. ಈ ಸದಸ್ಯರ ಪೈಕಿ 85% ಜನರು ಕೇವಲ ತೀರ್ಥಹಳ್ಳಿ ತಾಲೂಕಿನವರಾಗಿದ್ದಾರೆ. ಭದ್ರಾವತಿ, ಶಿವಮೊಗ್ಗ ಗ್ರಾಮಾಂತರ ಸೇರಿದಂತೆ ಉಳಿದ 6 ತಾಲೂಕುಗಳ ಒಕ್ಕಲಿಗರು ಅವಕಾಶ ವಂಚಿತರಾಗಿದ್ದಾರೆ. ಆದ್ದರಿಂದ ಸಂಘದಲ್ಲಿ ಎಲ್ಲಾ ತಾಲೂಕುಗಳಿಗೂ ಸಮಾನವಾದ ಪ್ರಾತಿನಿಧ್ಯ ಮತ್ತು ಸದಸ್ಯತ್ವದ ಅವಕಾಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಉದ್ದೇಶ ಇಷ್ಟೇ, ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘ ಏನು ಬಾಲರಾಜ್ ಅರಸ್ ರಸ್ತೆಯಲ್ಲಿ ಕೋರ್ಟ್ ಮುಂಭಾಗದಲ್ಲಿದೆ, ಅದು ಸುಮಾರು 75 ವಸಂತಗಳನ್ನು ಪೂರೈಸ್ತಾ ಇದೆ. ಒಕ್ಕಲಿಗರಾದಂಥ ನಮ್ಮೆಲ್ಲರಿಗೂ ಕೂಡ ಅದು ಸಂತೋಷದ ವಿಷಯ. ಜೊತೆಯಲ್ಲಿ 75 ವರ್ಷ ತುಂಬ್ತಾ ಇರ್ತಕ್ಕಂಥ ಸಂಘದಲ್ಲಿ ಇಲ್ಲಿವರೆಗೂ ಜಿಲ್ಲೆಯಲ್ಲಿ ಲಕ್ಷಾಂತರ ಒಕ್ಕಲಿಗರು ಇದ್ದರೂ ಕೂಡ ಕೇವಲ 5,000 ಸುಮಾರು 5,000 ಸದಸ್ಯತ್ವ ಮಾತ್ರ ಇಲ್ಲಿವರೆಗೂ ಇದೆ. ಕಾರಣ, ಕೆಲವರು ಅವ್ರ ಕುಟುಂಬದ ಆಸ್ತಿ ರೀತಿಯಲ್ಲಿ ಮಾಡ್ಕೊಬಿಟ್ಟಿದ್ದಾರೆ. ಇದನ್ನು ಜಿಲ್ಲೆಯಲ್ಲಿ 7 ತಾಲೂಕುಗಳಿದ್ದರೂ ಕೂಡ ತೀರ್ಥಹಳ್ಳಿ ಭಾಗದ ಒಂದೇ ತಾಲೂಕಿನವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಮೊದಲಿಂದನೂ ಅವರೇ ನಿರ್ದೇಶಕರಾಗಿ ಆಯ್ಕೆ ಆಗ್ತಾ ಬರ್ತಿದ್ದಾರೆ. ಸದಸ್ಯತ್ವ ಅಂತ ಬಂದಾಗ ಒಬ್ಬ ನಿರ್ದೇಶಕರಿಗೆ 20 ಫಾರಮ್ಗಳನ್ನು ಕೊಡ್ತೀವಿ, ಆ ರೀತಿಯಲ್ಲಿ ಸದಸ್ಯತ್ವ ಮಾಡ್ತೀವಿ ಅಂತಾರೆ. ನೆಪಕ್ಕೆ ಮಾತ್ರ ಉಳಿದ ತಾಲೂಕಿನವರಿಗೆ 1-2 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಇವರು 2 ಜನ 20-40 ಫಾರಮ್ಗಳನ್ನು ಅರ್ಜಿ ಫಾರಮ್ಗಳನ್ನು ಕೊಟ್ಟರೆ ಇನ್ನು ಉಳಿದಂಥ 18-19 ಜನ ನಿರ್ದೇಶಕರು ತೀರ್ಥಹಳ್ಳಿ ಭಾಗದವರೇ ಆಗಿರೋದ್ರಿಂದ ನಿರಂತರವಾಗಿ ಅವರಲ್ಲೇ ಸದಸ್ಯತ್ವ ಹೆಚ್ಚುತ್ತಾ ಬಂದಿದೆ. ಆದರೆ ಇಲ್ಲಿ ಸೌಲಭ್ಯಗಳನ್ನು ಪಡಿಬೇಕಾದ್ರೆ, ಸರ್ಕಾರದ ಅನುದಾನಗಳನ್ನು ಪಡಿಬೇಕಾದ್ರೆ ನಮ್ಮದು ಜಿಲ್ಲಾ ಸಂಘ ಅಂತೇಳಿ ಸೌಲಭ್ಯಗಳನ್ನು ಪಡಿತಾರೆ. ನಮ್ಮ ಮಾನ್ಯ ಯಡಿಯೂರಪ್ಪನವರು, ರಾಘವೇಂದ್ರ ಅವರೆಲ್ಲರೂ ಕೂಡ ಸಾಕಷ್ಟು ಸಹಕಾರವನ್ನು ಮಾಡಿದ್ದಾರೆ. ಜಮೀನು ಮಂಜೂರಾತಿ ಆಗಬೇಕಾದ್ರೂ ಕೂಡ ಜಿಲ್ಲಾ ಸಂಘ ಅಂತೇಳಿ ಅಷ್ಟೊಂದು ಜಮೀನು ಮಂಜೂರಾತಿ ಆಗಿರುತ್ತೆ. ಆದರೆ ಇಲ್ಲಿ ನಿರ್ದೇಶಕರಾಗಿ ಅಥವಾ ಸದಸ್ಯತ್ವ ಪಡೀತಕ್ಕಂಥವ್ರು ಮಾತ್ರ 1 ತಾಲೂಕಿನವ್ರು ಮಾತ್ರ ಆಗ್ಯಾರೆ. ಹಾಗಾಗಿ ಈಗ ನಾಳೆ 14ನೇ ತಾರೀಕಿಗೆ ಭಾನುವಾರ ಈ ಒಂದು ಸಂಘದ ಸಾಮಾನ್ಯ ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಮುಕ್ತವಾಗಿ, ಯಾವುದೇ 20 ಫಾರಮ್ಮು 40 ಫಾರಮ್ಮು ಅನ್ನೋ ಕಂಡೀಷನ್ ಇಲ್ಲದೆ ಮುಕ್ತವಾಗಿ ಎಲ್ಲ ಒಕ್ಕಲಿಗರಿಗೂ ಕೂಡ ಸಮಾನವಾಗಿ ಸದಸ್ಯತ್ವವನ್ನು ಕೊಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಒಕ್ಕಲಿಗರ ಪರವಾಗಿ ನಾವು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹಿಂದೆ ಕೂಡ ನಾವು ಈ ಪ್ರಯತ್ನವನ್ನು ಮಾಡಿದ್ದೀವಿ. ಆ ಮಾಡಿದಾಗ ನಮಗೆ ಮರ್ಯಾದೆ ಹೋಗ್ಬಿಡ್ತು, ನೀವೆಲ್ಲರ ಎದುರುಗಡೆ ಹೇಳ್ಬಿಟ್ರಿ ಅಂತ ಹೇಳ್ತಾರೆ. ಮರ್ಯಾದೆ ಹೋಗೋದು ಸಂಕುಚಿತ ಮನೋಭಾವ ಇಟ್ಕೊಂಡು ಕೆಲವು ಕುಟುಂಬಗಳು ನಾವಲ್ಲೋಗಿ ನಿಂತ್ಕೊಂಡ್ರೆ ಎಳ್ಳಮಾಸೆ ಜಾತ್ರೆ ನೋಡ್ದಂಗೆ ಆಗುತ್ತೆ. ನಮ್ಮ ದೊಡ್ಡಪ್ಪಯ್ಯ, ನಮ್ಮ ಚಿಕ್ಕಪ್ಪಯ್ಯ, ನಮ್ಮ ಮಾವ ಈ ರೀತಿಯಲ್ಲಿ ಸದಸ್ಯತ್ವ ಇದೆ. ಹೊತ್ತು ಯಾವುದೋ ಒಂದು ಫ್ಯಾಮಿಲಿ ಟ್ರಸ್ಟ್ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಎಲ್ರಿಗೂ ಕೂಡ ಅವಕಾಶ ಕೊಡಿ. ನಿಮ್ಮ ಕೈಲಿ ಕೊಡ್ಲಿಕ್ಕಾಗಲ್ಲ ಅಂದರೆ ನಮ್ಮ ಪೂರ್ವಜರು ಮಾಡಿದ್ದಾರೆ, ನಾವು ಮಾಡಿರೋದು ಇದು ತೀರ್ಥಹಳ್ಳಿ ಗೌಡ್ರ ಸಂಘ ಅಂತಲೇ ಅವ್ರು ಬೋರ್ಡ್ ಹಾಕೊಳ್ಳಿ. ಬೇರೆಯವರು ಇದ್ದಾರೆ ಸಾಕಷ್ಟು ಜನ, ಎಲ್ರಿಗೂ ಅವಕಾಶ ಕೊಡೋ ಅಂಥವ್ರು. ನಮ್ಮ ಒಕ್ಕೂಟ ಕೂಡ ಇಡೀ ಜಿಲ್ಲೆಯಲ್ಲಿ ಯಾವುದೇ ಒಕ್ಕಲಿಗ ಆಗಿರ್ಬೋದು, ಒಕ್ಕಲಿಗರ ಬೇರೆ ಬೇರೆ ಪಂಗಡದವ್ರಿಗೆ ಎಲ್ರಿಗೂ ಕೂಡ ಸಮಾನವಾಗಿ ಅವಕಾಶವನ್ನು ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಒಕ್ಕೂಟ ಕೊಡ್ತಾ ಇದೆ. ಏನಪ್ಪ ಅಂದರೆ ಇಲ್ಲಿ ಪುರಾತನವಾದಂಥ ಸಂಘ ಮತ್ತು ನಮ್ಮೆಲ್ಲರ ಹೆಮ್ಮೆ ಅದು.
75 ವರ್ಷದ ಸಂಘ ಇದೆ ಅಂದರೆ ನಮ್ಮೆಲ್ಲರ ಹೆಮ್ಮೆ. ಜಿಲ್ಲಾ ಸಂಘ ಅಂತೇಳಿ ಇವ್ರ ಸವಲತ್ತುಗಳನ್ನ ಪಡಿಬೇಕಾದ್ರೆ ಸಮಾನವಾಗಿ ಎಲ್ಲ ತಾಲೂಕಿನವ್ರಿಗೂ ಕೊಡಬೇಕು. ಇಲ್ಲಿ ನೋಡಿ 60-70 ಕಿಲೋಮೀಟ್ರ್ ದೂರದಲ್ಲಿರೋರಿಗೆ ಹಿಂದೆ ಚಿಕ್ಕಮಂಗ್ಳೂರವ್ರಿಗೂ ಕೂಡ ಸದಸ್ಯತ್ವ ಕೊಟ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ 5-6 ಕಿಲೋಮೀಟ್ರ್ ದೂರದಲ್ಲಿರೋಂಥ ಗ್ರಾಮೀಣ ಭಾಗದವ್ರಿಗೆ ಸದಸ್ಯತ್ವ ಇಲ್ಲ, 15-20 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಭದ್ರಾವತಿಯವರಿಗೆ ಸದಸ್ಯತ್ವ ಇಲ್ಲ. ಹಾಗಾಗಿ ಸಮಾನತೆಯನ್ನು ಕೊಡಿ ಅಂತೇಳಿ ಕೇಳ್ತಾ ಇದ್ದೀವಿ. ಜೊತೆಯಲ್ಲಿ ಅವತ್ತೇನು ಜನರಲ್ ಬಾಡಿ ನಡೆಯುತ್ತೆ ಅಲ್ಲಿ ನಾವೇನು ಗಲಾಟೆ ಮಾಡಲ್ಲ, ಹೋರಾಟ ಮಾಡಲ್ಲ. ಆದರೆ ಅಲ್ಲಿಗೆ ಬರ್ತಕ್ಕಂಥವ್ರ ಗಮನ ಸೆಳೆಯೋದಕ್ಕೋಸ್ಕರ ಒಂದು ಡಿಸ್ಪ್ಲೇ ಕಾರ್ಡ್ ಇಟ್ಕೊಂಡು ಎಲ್ಲ ಒಕ್ಕಲಿಗರಿಗೂ ಕೂಡ ಸಮಾನವಾದಂಥ ಅವಕಾಶವನ್ನು ಕೊಡಿ ಅಂತೇಳಿ ನಾವು ಅದನ್ನು ಕೂಡ ಮಾಡೋ ಅಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನನ್ನಂಥವನಿಗೂ ಕೂಡ ಇಲ್ಲಿವರೆಗೂ ಸದಸ್ಯತ್ವ ಸಿಕ್ಕಿಲ್ಲ. ಇಲ್ಲ ಅಲ್ಲ, ನನಗೆ ಕೊಟ್ಟಿಲ್ಲ ಅಂತಲ್ಲ, ನನಗೆ ಬೇಕು ಆಗಿಲ್ಲ. ಆದರೆ ನನ್ನಂತೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವರೆಲ್ರಿಗೂ ಸಿಗಬೇಕು ಅಂದರೆ ನನ್ನಂಥವನಿಗೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಮೆಂಬರ್ಶಿಪ್ ಸಿಕ್ಕಿಲ್ಲ ಅಂದರೆ ಸಾಮಾನ್ಯರಿಗೆ ಸಿಗುತ್ತಾ? ಕೊಡೋದ್ರಿಂದ ತೊಂದರೆ ಏನಿದೆ ಅಂದರೆ ಅವರು ಅಧಿಕಾರವನ್ನು ನಾವು ಮಾತ್ರ ಇಟ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದು ಮೇಲ್ನೋಟಕ್ಕೆ ಕಾಣುತ್ತೆ. ಏಕೆಂದರೆ 18-19 ಜನ ನಿರ್ದೇಶಕರು ಅವರೇ ಇರ್ತಾರೆ ನಿರಂತರವಾಗಿ. ಇಡೀ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಮಲ್ನಾಡ್ ಗೌಡ್ರಲ್ಲದೆ ಹೊರತಾಗಿರೋರು. ಆದರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಯಾರು ಕೂಡ ಆ ರೀತಿ ಭೇದ ಮಾಡಲ್ಲ. ಇವ್ರನ್ನೆಲ್ಲರೂ ಸಮಾನವಾಗಿ ಕಾಣ್ತಾರೆ, ನಾವು ಕೂಡ ಸಮಾನವಾಗಿ ಕಾಣ್ತೀವಿ. ಆದರೆ ಇವ್ರು ಯಾಕೆ ಈ ರೀತಿ ಭೇದ ಮಾಡ್ತಾರೆ? ತಿಳಿಸಿದ್ದೀವಿ, ಲಿಖಿತವಾಗಿ ಕೂಡ ಕೊಟ್ಟಿದ್ದೀವಿ, ಮಾಡ್ತೀವಿ. ನಮ್ಮ ಬೈಲಾ ಒಪ್ಪೋದಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಬೈಲಾದಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಅವಕಾಶ ಮಾಡಿಕೊಡ್ಲಿಕ್ಕೆ ಅವಕಾಶ ಇರುತ್ತೆ. 75 ವರ್ಷ ತುಂಬಿರೋಂಥ ಸಂಘದಲ್ಲಿ ಕೇವಲ 5,000 ಸದಸ್ಯತ್ವ ಇದೆ ಅಂದರೆ 5,000ದಲ್ಲಿ 85% ಸದಸ್ಯತ್ವ ಒಂದೇ ತಾಲೂಕಿನವ್ರಿಗೆ ಮಾತ್ರ ಇದೆ. ಇನ್ನು 15% ನೆಪಕ್ಕೋಸ್ಕರ ಕೆಲವ್ರನ್ನ, ನಮ್ಮ ಮುಖಂಡರುಗಳನ್ನ ಕೆಲವರಿಗೆ 2 ಜನರನ್ನ ಇಟ್ಕೊಳ್ತಾರೆ. ಆ 2 ಜನ ಬಹುಮತ ಇಲ್ಲದೆ ಏನೂ ಮಾಡ್ಲಿಕ್ಕೆ ಬರಲ್ಲ, ಸುಮ್ಮನೆ 2 ಜನಕ್ಕೆ ಅವಕಾಶ ಕೊಡ್ತಾರೆ. ನನಗೆ ಜಿಲ್ಲಾ ಸದಸ್ಯತ್ವ ಕೊಟ್ಟರು ನಾವು ಹೋರಾಟ ಮುಂದುವರಿಸ್ತೀನಿ, ಕೊಡದೇ ಇದ್ರೂ ಮುಂದುವರಿಸ್ತೀನಿ. ನಮ್ಮ ಉದ್ದೇಶ ಸಮಗ್ರವಾಗಿ ಜಿಲ್ಲಾ ಸಂಘ ಅಂದರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನವ್ರನ್ನೂ ಸಮಾನವಾಗಿ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ.